ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಒಂದು ಊರಲ್ಲಿ ಒಂದು ಅಜ್ಜ ಅಜ್ಜಿ ಮತ್ತು ಅವನು ಅಂತ ಇರ್ತಾರೆ. ಸೊ ಅವನಿಗೆ ಒಂದು ಪ್ಯಾರಾಮೆಡಿಕಲ್ ಕಾಲೇಜ್ ಇರುತ್ತೆ. ಆ ಒಂದು ಪ್ಯಾರಾಮೆಡಿಕಲ್ ಕಾಲೇಜಿನ ಅವನು ವಯಸ್ಸಾಗಿರುವಂತಹ ಅಜ್ಜ ಅಜ್ಜಿ ಅವರುಗಳ ಮಾತುಗಳನ್ನು ಕೇಳಿಕೊಂಡು ಅವರ ಕೈಯಲ್ಲಿ ಆ ಒಂದು ಕಾಲೇಜನ್ನು ಕೊಟ್ಟು ದೇಶ ವಿದೇಶಕ್ಕೆ ಹೋಗ್ಬಿಡ್ತಾನೆ. ಅಜ್ಜಿ ಹೋಗ್ಬೇಕಾದ್ರೆ ಹೇಳ್ತಾನೆ, ಅಜ್ಜಿ ಇದು ನಾವು ನಮ್ಮ ವಂಶ ಪರಂಪರೆಯಾಗಿ ಬಂದಿರುವಂಥ ಕಾಲೇಜು, ಇದನ್ನು ಸೇಫಾಗಿ ನೋಡ್ಕೋ, ಇದರ ಹೆಸರು ತಗೊಂಬ ಅಂತ ಹೇಳಿ ಅವನು ಈ ಅಜ್ಜ ಅಜ್ಜಿ ಕೈಯಲ್ಲಿ ಕೊಟ್ಟು ಹೋಗ್ಬಿಡ್ತಾನೆ. ಈ ಅಜ್ಜ ಅಜ್ಜಿಗಳು ತುಂಬ ಶಾರ್ಪಾಗಿರ್ತಾರೆ. ಅಡ್ಮಿಷನ್ ಟೈಮಲ್ಲಿ ಪ್ಯಾಂಪ್ಲೆಂಟ್ ಹಚ್ಚೋದಾಗಿರ್ಬೋದು ತಾವೇ ಮಾಡ್ಕೊತಾರೆ. ಸ್ಕೂಲ್ಗಳಿಗೆ ಹೋಗಿ ಹೋಗಿ ಮಾಹಿತಿಯನ್ನು ಕೊಡ್ತಾರೆ. ನಮ್ಮ ಕಾಲೇಜ್ ಚೆನ್ನಾಗಿದೆ, ನಮ್ಮ ಕಾಲೇಜ್ ಹಂಗಿದೆ ಹಿಂಗಿದೆ, ಆದಿದೆ ಈದಿದೆ, ಬ್ಲಾಗ್ ಎಲ್ಲವನ್ನು ವಿದ್ಯಾರ್ಥಿಗಳಲ್ಲಿ, ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಹೇಳಿ ಬರ್ತಾರೆ. ಅಡ್ಮಿಷನ್ಸ್ಗಳನ್ನು ಟೈಮಲ್ಲೂ ಕೂಡ ಚಂದದ ಮರಳ ಮಾತುಗಳನ್ನು ಮಾತನಾಡಿ ಅಡ್ಮಿಷನ್ಸ್ಗಳನ್ನು ತೊಗೊತಾರೆ. ಅಡ್ಮಿಷನ್ ತೊಗೊಂಡ್ಮೇಲೆ ವಿದ್ಯಾರ್ಥಿಗಳು, ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಚಾನಲಿಂದ ಹೋಗಿರುವಂತಹ ವಿದ್ಯಾರ್ಥಿಗಳು ಅಥವಾ ಬೇರೆ ಒಂದು ಏನೋ ಬೇರೆಯವರ ಒಂದು ಆಫ್ರಾನ್ಗಳನ್ನು ಹಾಕ್ಕೊಂಬರೋದನ್ನು ನೋಡಿ ನಾವು ಒಂದು ಡಾಕ್ಟರ್ ಆಗಬೇಕಂತ ಇರುವಂಥ ಹುಮ್ಮಸ್ಸಿನಲ್ಲಿ ವಿದ್ಯಾರ್ಥಿಗಳ ಆ ಒಂದು ಕಾಲೇಜಿಗೆ ಹೋಗಿ ಖುಷಿಯಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಕೊತಾರೆ. ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಅವ್ರಿಗೆ ಅದು ಕೂಡ ಗೊತ್ತಾಗುತ್ತೆ ಏನಂತಂದರೆ, ಈ ಕಾಲೇಜಲ್ಲಿ ಓದಿದ್ರೆ ನಾವೇ ಭಾಗ್ಯವಂತರು ಅಂತ ಫೀಲ್ ಮಾಡ್ಕೊತಿರ್ತಾರೆ. ಪ್ರೌಡ್ ಟು ಫೀಲ್ ಅಂತಿರ್ತಾರೆ. ತಂದೆ ತಾಯಿಗಳು ಕೂಡ ನಾವೇ ಪುಣ್ಯವಂತರು ಆ ಕಾಲೇಜ್ ಸಿಕ್ಕಿರೋ ಅನ್ನೋ ರೇಂಜಲ್ಲಿ ಹುಮ್ಮಸ್ಸಿನಿಂದ ಹೊರಗಡೆ ಬರ್ತಾರೆ. ಇದು 3 ತಿಂಗಳ ತನಕ ಹುಮ್ಮಸ್ಸು ವಿದ್ಯಾರ್ಥಿಗಳಲ್ಲಿ ಇರುತ್ತೆ. ಅಜ್ಜ ಅಜ್ಜಿ ಪ್ರತಿದಿನ ಬರ್ತಾರೆ, ಬ್ಲಾಗ್ ಅಂತ ಏನೇನೋ ಹೇಳ್ತಾರೆ, ವಿದ್ಯಾರ್ಥಿಗಳನ್ನು ಖುಷಿ ಪಡಿಸ್ತಾರೆ ಮತ್ತು ವಿದ್ಯಾರ್ಥಿಗಳನ್ನು ಕಳಿಸಿಬಿಡ್ತಾರೆ. ಸೊ ಒಂದು ಟೀಚರನ್ನು ಕೂಡ ಆ ಕಾಲೇಜಲ್ಲಿ ಇವರು ಅಜ್ಜ ಅಜ್ಜಿಗಳು ತಗೊಳಕ್ಕೆ ಹೋಗೋದಿಲ್ಲ. ಹಾಗೆ ವರ್ಷಾನುಗಟ್ಟಲೆ ಹೋಗುತ್ತೆ. ಈ ಟೈಮಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಆ ಅಜ್ಜಜ್ಜಿಗಳು ಏನು ಮಾಡ್ತಾರೆ ಅಂತಂದರೆ, ಯಾವ ಒಂದು ಟೀಚರ್ ಇಲ್ಲದ ಕಾರಣ ಅವರುಗಳಿಗೆ ಮೊಬೈಲ್ಗಳನ್ನು ತೊಗೊಂಬರಬೇಕು, ಮೊಬೈಲನ್ನು ಯೂಸ್ ಮಾಡಬೇಕು, ಕ್ಲಾಸನ್ನು ಮಾತ್ರ ಕೇಳಕ್ಕೆ ಹೋಗಬೇಡಿ, ಮೊಬೈಲ್ ಯೂಸ್ ಮಾಡ್ಕೋಬೋದು ಅಂತ ಹೇಳಿ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ವಿದ್ಯಾರ್ಥಿಗಳಿಗೆ ಇನ್ಸ್ಟಾಗ್ರಾಮು, ರೀಲ್ಸು ಮತ್ತು ಬ್ಲಾಗ್ ಫೋನಲ್ಲಿ ಮಾತಾಡಲಿಕ್ಕೆ ಅನುಮತಿಯನ್ನು 100% ಕೊಟ್ಟುಬಿಡ್ತಾರೆ. ವಿದ್ಯಾರ್ಥಿಗಳು ತಿಳ್ಕೊತಾರೆ, ನಾವೇ ಪುಣ್ಯವಂತರು, ನಾವೇ ಭಾಗ್ಯವಂತರು ಈ ಕಾಲೇಜ್ ಸಿಕ್ಕಿರೋದು. ಯಾಕಂದರೆ ಬೇರೆ ಕಡೆಗಳೆಲ್ಲ ಪ್ಯಾರಾಮೆಡಿಕಲ್ ಕಾಲೇಜುಗಳಲ್ಲಿ ಮೊಬೈಲ್ಗಳನ್ನು ಬ್ಯಾನ್ ಮಾಡಲಾಗಿದೆ, ಮೊಬೈಲ್ಗಳನ್ನು ಅಲೌ ಮಾಡೋದಿಲ್ಲ, ಮೊಬೈಲ್ಗಳನ್ನು ಜೋಬಲ್ಲಿ ಇಟ್ಕೊಂಡು ಹೋಗೋ ಹಾಗಿಲ್ಲ, ಕ್ಲಾಸ್ ಒಳಗಡೆ ಹೋಗಬೇಕಾದ್ರೆ ಎಲ್ಲ ಸ್ಟ್ರಿಕ್ಟ್ ಇರೋದ್ರಿಂದ ನಾವೇ ಪುಣ್ಯವಂತರು, ನಾವೇ ಭಾಗ್ಯವಂತರು, ನಮಗೆ ಮೊಬೈಲ್ ಕೈಯಲ್ಲಿದೆ, ಇನ್ನೇನೋ ಬೇಡ ಅನ್ನುವ ರೇಂಜಿಗೆ ವಿದ್ಯಾರ್ಥಿಗಳು ವರ್ಷ ಪೂರ್ತಿಯಾಗಿ ಟೈಮನ್ನು ಕಳೆದು ಬಿಡ್ತಾರೆ. ಆವಾಗ ನೆನಪಾದಾಗ ವಿದ್ಯಾರ್ಥಿಗಳು ಹೋಗಿ ಅಜ್ಜ ಅಜ್ಜಿ ಕೇಳ್ತಾರೆ, ಅಜ್ಜ ಅಜ್ಜಿ ನಮಗೆ ಟೀಚರ್ ನೋಡಲಿಕ್ಕೆ ಹೇಗಿರ್ತಾರೆ ಅನ್ನೋದನ್ನು ಡೆಮೋ ತೋರಿಸ್ತೀರಾ ಅಂತ ಕೇಳಿದಾಗ, ಸೊ ಅಜ್ಜ ಅಜ್ಜಿ ಆಯಿತು ನಿಮಗೆ ತೋರಿಸುತ್ತೇವೆ ಎಂದು ಮಾರನೇ ದಿನ 3ನೇ ವರ್ಷದಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಕಲರ್ ಡ್ರೆಸ್ಸನ್ನು ಹಾಕಿಕೊಂಡು ನಿಲ್ಲಿಸಿ ಸೆಮಿನಾರ್ ಮಾಡಿಸಿ ಹೇಳುತ್ತಾರೆ, ಈ ರೀತಿಯಾಗಿ ಟೀಚರ್ಗಳು ಇರುತ್ತಾರೆ, ಇದೇ ರೀತಿಯಾಗಿ ಕ್ಲಾಸ್ಗಳನ್ನು ತೆಗೆದುಕೊಳ್ತಾರೆ. ಹೇಗೆ ಅನಿಸಿತು ಅಂದಾಗ ವಿದ್ಯಾರ್ಥಿಗಳು ಚಪ್ಪಾಳೆಯನ್ನು ತಟ್ಟಿ, ಅರ್ಥವಾಯಿತು, ನಮಗೆ ಟೀಚರ್ ಹೇಗಿರ್ತಾರೆ ಅಂತ ಗೊತ್ತಾಯಿತು, ಇನ್ನೇನು ಬೇಡ, ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರ್ತೇವೆ, ನಮಗೆ ಮೊಬೈಲ್ ಇದೆ, ಇದೇ ಜಗತ್ತು ಅಂಥೇಳಿ ಮತ್ತೆ ಟೈಮ್ ಪಾಸ್ ಮಾಡ್ತಾ ಹೋಗ್ತಾರೆ. ಇದೇ ಮಧ್ಯದಲ್ಲಿರುವಂಥ ಬಡ ಓದುವಂಥ ವಿದ್ಯಾರ್ಥಿಗಳು ಇಬ್ಬರ ಇಂಥ ವಿದ್ಯಾರ್ಥಿಗಳ ಈ ಅಜ್ಜ ಅಜ್ಜಿಗಳ ಕೈಯಲ್ಲಿ ಸಿಕ್ಕು ಫಜೂತಿಯಾಗಿ ಕಕ್ಕಾಬಿಕ್ಕಿಯಾಗಿ ಬೇರೆ ಬೇರೆ ಕಾಲೇಜುಗಳಿಗೆ ಬದಲಾವಣೆ ಮಾಡಿಕೊಳ್ಳುತ್ತೇವೆ ಎಂದು ಹೋಗುತ್ತಾರೆ. ಬದಲಾವಣೆ ಕೋರಿದಾಗ ಅಜ್ಜಿ ಮತ್ತು ಅಜ್ಜ ಅವರಿಬ್ಬರನ್ನು ಕರೆದು ಸಾಂಪ್ರದಾಯವಾಗಿ ಕೂರಿಸಿ ನೀರನ್ನು ಕುಡಿಸಿ ಒಂದು ಮಾತನ್ನು ಆಡುತ್ತಾರೆ. ಅಮ್ಮ, ನೀನು ಕಾಲೇಜನ್ನು ಬಿಟ್ಟು ಹೋಗಬೇಕಾದರೆ ನಮಗೆ 2 ವರ್ಷದ ಶುಲ್ಕವನ್ನು ಕೊಟ್ಟು ಹೋಗಬೇಕು. ನಮಗೆ ವಯಸ್ಸಾಗಿದೆ, ನಮಗೆ
ದುಡಿಯಲು ಶಕ್ತಿ ಇಲ್ಲ, ದುಡ್ಡು ಕೊಟ್ಟು ಹೋದರೆ ನಮ್ಮ ಉಪಜೀವನ ನಡೆಯುತ್ತದೆ, 2 ವರ್ಷದ 80,000 ಕೊಟ್ಟು ಹೋಗು ಅಂತ ವಿದ್ಯಾರ್ಥಿಗಳಿಗೆ ಕೂರಿಸಿ ನೀಟಾಗಿ ಹೇಳಿ ಕಳಿಸ್ತಾರೆ. ಕೊಡಲಿಕ್ಕೆ ಆಗದೇ ಇರುವಂತಹ ವಿದ್ಯಾರ್ಥಿಗಳು ಅಲ್ಲೇ ಉಳ್ಕೊಳ್ತಾರೆ. ಮತ್ತೆ ತಮ್ಮ ಒಂದು ಪದ್ಧತಿ ಫೋನಲ್ಲಿ ಬಿಜಿ ಆಗಿಬಿಡೋದು. ಇದೇ ರೀತಿಯಾಗಿ 3-4 ವರ್ಷದಿಂದ ಇವರು ಹೀಗೆ ಕಾಲವನ್ನು ಕಳೆಯುತ್ತಾ ಹೋಗುತ್ತಾರೆ. ಈಗ ಅದು ಹೆಮ್ಮರವಾಗಿ ಬೆಳೆದಿದೆ. ಹೆಮ್ಮರವಾಗಿ ಬೆಳೆದು ಅಜ್ಜ ಅಜ್ಜಿ ಸಂಪನ್ನರಾಗಿದ್ದಾರೆ, ದುಡ್ಡು ಐಶ್ವರ್ಯ ಎಲ್ಲವನ್ನು ಗಳಿಸಿಕೊಂಡಿದ್ದಾರೆ. ಆದರೆ ಪ್ಯಾರಾಮೆಡಿಕಲ್ ಅನ್ನುವ ಒಂದು ಶಬ್ದವನ್ನು ವಿದ್ಯಾರ್ಥಿಗಳು ತರಕಾರಿ ಮಾರ್ಕೆಟಲ್ಲಿ ಅಫ್ರನ್ ಹಾಕ್ಕೊಂಡು ಹಾಳು ಮಾಡುತ್ತಿದ್ದಾರೆ. ಬೀಡಿ ಸಿಗರೇಟ್ ಅಂಗಡಿ ಮುಂದೆ ನಿಂತ್ಕೊಂಡು ಅಫ್ರನ್ ಹಾಕ್ಕೊಂಡು ಗುಟ್ಕಾವನ್ನು ಚಬಾಯಿಸುತ್ತಿದ್ದಾರೆ. ಇದು ಗಳಿಸಿದಿರುವಂತಹ ಇವರು ಅಜ್ಜ ಅಜ್ಜಿಗಳು ಕೊಟ್ಟಿರುವಂತಹ ಸಂಸ್ಕಾರ ಅಂತ ಹೇಳ್ಬೋದು. ಇದು ಕೂಡ ಪುಣ್ಯದ ಕೆಲಸ ಅಂತ ಅನ್ಕೊಂಡಿರ್ಬೋದು. ನಾನು ಪ್ರತಿದಿನ ನೋಡುತ್ತಿದ್ದೇನೆ, ಇದು ನನ್ನ ಪುಣ್ಯ ಅಂತ ಅನ್ಕೊಂತೀನಿ. ಇವೆಲ್ಲವನ್ನು ಕರ್ಮವನ್ನು ಒಂದು ಶಿಕ್ಷಕರಿಲ್ಲದ, ಒಂದು ಸಿಸ್ಟಮೆಟಿಕ್ ಇಲ್ಲದ, ಹಾಗೂ 30,000 ರಿಂದ 40,000 ರೂಪಾಯಿ ಪ್ರತಿ ವರ್ಷ. ಆ ಫೀಸ್ ಪ್ರಾಕ್ಟಿಕಲ್ ಫೀಸಿಗೆ ಬೇರೆ. ಇನ್ನೊಂದು ಹೇಳೋದನ್ನು ಮರ್ತೀವಿ. ಅಜ್ಜಿಯು ಪ್ರತಿ ಸಾರಿ ವಿದ್ಯಾರ್ಥಿಗಳಲ್ಲಿ ಅಂದರೆ ವಿದ್ಯಾರ್ಥಿಗಳೇ ಟೀಚರ್ಗೋಸ್ಕರ ಟೆನ್ಷನ್ ತಗೋಬೇಡಿ, ಓದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ, ಈ ಸಲ ಕಪ್ಪು ನಮ್ಮದೇ ಅನ್ನುವ ರೀತಿಯಲ್ಲಿ ಈ ಸಲ ನಮ್ಮದು ಸೆಂಟರ್ ನಮ್ಮದೇ ಅನ್ನುವುದನ್ನು ಹೇಳುತ್ತಾ ಬರುತ್ತಿದ್ದರಂತೆ. ವಿದ್ಯಾರ್ಥಿಗಳು ಮತ್ತೆ ತಮ್ಮ ಒಂದು ಮನಸ್ಸಿನಿಂದ ನಾವೇ ಭಾಗ್ಯವಂತರು, ನಾವೇ ಪುಣ್ಯವಂತರು ಅನ್ನುವ ರೇಂಜಿನಲ್ಲಿ ಬ್ಯಾಗ್ಗಳನ್ನು ಹಾಕ್ಕೊಂಡು ಮನೆಗೆ ಹೋಗುತ್ತಿದ್ದರಂತೆ. ಇದು ಕಾಲೇಜಿನ ಪರಿಸ್ಥಿತಿ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವಿದ್ಯಾರ್ಥಿಗಳು ನೀವು ಅರ್ಥ ಮಾಡ್ಕೋಬೇಕು. ಪ್ಯಾರಾಮೆಡಿಕಲ್ ನೀವು ಕೋರ್ಸ್ ಬರ್ರಿ ಅಂತ ಇಲ್ಲಂತಿಲ್ಲ. ಆದರೆ ನಿಮಗೆ ಗೊತ್ತಿರ್ಬೋದು ಗೋರ್ಮೆಂಟ್ ಫೀಸ್ ಏನಿದೆ, ನೀವು ಎಷ್ಟು ಫೀಸ್ ಪೇ ಮಾಡ್ತಾ ಇದ್ದೀರಿ, ಹೌದಾ? ನಾ ಹೇಳಿದ್ದೀನಿ ಗೌರ್ಮೆಂಟ್ ಫೀಸನ್ನು ತುಂಬಿ ನೀವು ಅಡ್ಮಿಷನ್ ತಗೋರಿ ಅಂತ. ನೀವು ಅಲ್ಲಿ ಹೋದ ಮೇಲೆ ಡಬಲ್ ಫೀಸ್ಗಳನ್ನು ಪೇ ಮಾಡ್ತಾ ಇದ್ದೀರಿ. ಯಾರಾದರೂ ಒಬ್ಬರು ಕೂಡ ಅಬ್ಜೆಕ್ಷನ್ ತೆಗೆದಿದ್ದೀರಾ? ಇಲ್ಲ. ನನಗೆ ಕಾಮೆಂಟ್ಸ್ ಹಾಕೋದ್ರಿಂದ ಏನು ಉಪಯೋಗ ಇಲ್ಲ. ಯಾಕೆ ಉಪಯೋಗ ಇಲ್ಲಪ್ಪ? ನಾ ಒಬ್ಬನ ಏನು ಮಾಡೋಕ್ಕೆ ಬರುತ್ತೆ? ಅಡ್ಮಿಷನ್ ನೀವು ಮಾಡಿಸೋರು, ಅಡ್ಮಿಷನ್ ಆದಮೇಲೆ ನನಗೆ ಬಂದು ಹೇಳಿದರೆ ನನಗೇನು ಮಾಡೋಕ್ಕಾಗುತ್ತೆ? ಹಾಗಾದರೆ ನಾವೇನು ಮಾಡಬೇಕು ಸರ್? ಗೋರ್ಮೆಂಟ್ ಕಾಲೇಜ್ಗಳಲ್ಲಿ ಪ್ರಯತ್ನ ಮಾಡಿ, ಅಥವಾ ಬೇರೆ ಬೇರೆ ಕೋರ್ಸ್ಗಳಿದಾವೆ. SLC ಮೇಲೆ ನಿಮಗೆ ರೀಸೆಂಟಾಗಿ ನನ್ನ ಒಂದು ವಿದ್ಯಾರ್ಥಿ ಅಡ್ಮಿಷನನ್ನು ಇದರಲ್ಲಿ ಪ್ಯಾರಾಮೆಡಿಕಲ್ ಮಾಡಿದ, ಸರಿಯಾಗಿ ಸ್ಯಾಲ್ರಿ ಇಲ್ಲ, 5,000 6,000 ಅಂದಿದ್ದಕ್ಕೆ ಅವನು ಇವಾಗ ನೇವಿ ಮರ್ಚೆಂಟ್ ಒಳಗಡೆ ಜಾಯ್ನ್ ಆಗಿದ್ದಾನೆ. ತುಂಬ ಸ್ಯಾಲ್ರಿ ಇದೆ. SLC ಮೇಲೆ ಪ್ಯಾರಾಮೆಡಿಕಲ್ ಮಾಡಿದ್ದ, ಅದು ಸುಮ್ಮನೆ ವೇಸ್ಟ್ ಸಾರ್ ಅಂತ ಹೇಳಿ 6 ತಿಂಗಳು ಕೋರ್ಸನ್ನು ಮಾಡಿಕೊಂಡು ನೇವಿ ಮರ್ಚೆಂಟಾಗಿ ಜಾಯ್ನ್ ಆದ. ಈಗ ಅವನು ಮಲೇಷ್ಯಾದಲ್ಲಿ ಇದ್ದೀನಿ ಅಂತ ನನಗೆ ವಿಡಿಯೋ ಕಾಲಿಂಗ್ ಮಾಡ್ತಾನೆ, ತೋರಿಸ್ತಾನೆ ಮಲೇಷ್ಯಾ ಹೆಂಗಿದೆ ಸರ್ ಅಂತ. SLC ಹುಡುಗ ಅವನು. ಮೊದಲನೇ ನನಗೆ ಗೊತ್ತಾಗಿದ್ರೆ ಹೋಗಿಬಿಡ್ತಿದ್ದೆ ಸರ್ ನಾನು, ಆದರೆ ನನಗೆ ಗೊತ್ತಾಗಲಿಲ್ಲ, ಯಾರು ಹೇಳೋರಿಲ್ಲ ಅಂತ. ಸೊ ಈ ವರ್ಷದಿಂದ ನಾನು ನಿಮಗೆ SLC ಮೇಲೆ ಬರುವಂಥ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ಗೆ ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬರಲೇಬೇಕು ಅಂತ ಕೂಡ ಹೇಳೋದಿಲ್ಲ. ಪ್ಯಾರಾಮೆಡಿಕಲ್ ಬರೋಕ್ಕಿಂತ ಮೊದಲು ಈಗೇನು ಸ್ಟೋರಿ ಹೇಳಿದ್ನಲ್ಲ, ಆ ಸ್ಟೋರಿ ರಿಯಲ್ ಆಗಿದೆ ಮಾರ್ಕೆಟಲ್ಲಿ. ಅಂಥ ಕಾಲೇಜುಗಳು ಸಿಕ್ಕಾಪಟ್ಟೆ ಇದ್ದಾವೆ. ಮರಳು ಮಾತಿಗೆ ಮರಳಾಗದೇನೆ, ಓಕೆ, ಸ್ವಲ್ಪ ನೀಟಾಗಿ ಯೋಚನೆ ಮಾಡಿ, ಯೋಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಗೊತ್ತಾಗಲಿಲ್ಲಪ್ಪ ಅಂತಂದರೆ ತಿಳ್ಕೊರಿ, ಆಮೇಲೆ ನಿಮ್ಮ ಫೈನಲ್ ಡಿಸಿಷನ್ ಮಾಡ್ಕೊಳ್ಳಿ. ದುಡ್ಡು ಹೋಯಿತು, ಮಾರ್ಕ್ಸ್ ಕಾರ್ಡು ಸಿಕ್ಕೊಂಡು ಓಕೆ, ಒಂದು ಸಲ ಆಗಿಬಿಟ್ರೆ, ಯಾಕಂದರೆ ಒಂದು ಸಲ ನೀವು ಅಡ್ಮಿಷನ್ ಆಗಲಿಕ್ಕೆ ಆದಮೇಲೆ ಮಾರ್ಕ್ಸ್ ಕಾರ್ಡ್ ತೊಗೋಬೇಕಂತಂದರೆ ಹರಸಾಹಸ ಮಾಡಬೇಕಾಗತ್ತೆ. ಮಾರ್ಕ್ಸ್ ಕಾರ್ಡ್ ವಾಪಸ್ ತೊಗೋಬೇಕಂದ್ರೆ ಹಿಂಗಿರಬೇಕಾದ ಪರಿಸ್ಥಿತಿಯಲ್ಲಿ ಆಮೇಲೆ ಸಿಕ್ಕಾಪಟ್ಟೆ ಫೇಕ್ ಕಾಲೇಜುಗಳು ಕರ್ನಾಟಕದಲ್ಲಿ ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಫೇಕ್ ಕಾಲೇಜುಗಳಿದ್ದಾವೆ. ಯೋಚನೆ ಮಾಡಿಕೊಂಡು ಪ್ಯಾರಾಮೆಡಿಕಲ್ ಡಿಸಿಷನ್ ಮಾಡ್ಕೊಳ್ಳಿ. ಪ್ಯಾರಾಮೆಡಿಕಲ್ ಈಸ್ ಬೆಸ್ಟ್. ಪ್ಯಾರಾಮೆಡಿಕಲ್ ಕಾಲೇಜುಗಳು ಒಂದಷ್ಟು ಕಾಲೇಜುಗಳು ಇಂಥ ಏನು ಸ್ಟೋರಿ ಹೇಳಿದ್ನಲ್ಲ ಅಂಥಷ್ಟು ಕಾಲೇಜುಗಳು ಏನಿದಾವೆ ಅಂತಂದರೆ ಎವ್ರಿವೇರ್ ಎಲ್ಲ ಕಡೆನೂ ಕೂಡ ಇದ್ದಾವೆ. ಹುಷಾರಾಗಿರಿ. ओके, मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.